ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಸನ್ಮಾನ್ಯ ಜಿರ್ಲಿ ಅವರೇ, ಮಾಜಿ ಸಂಸತ್ ಸದಸ್ಯರಾದ ಮಂಗಲಾ ಅಂಗಡಿ ಅವರೇ, ಡಾಕ್ಟರ್ VI ಪಾಟೀಲ್ ಅವರೇ, ಮಹೇಶ್ ಕುಮಟೋಳಿ ಅವರೇ, ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಪಾಟೀಲ್ ಅವರೇ, ಶ್ರೀಮತಿ ಸುತಾರ್ ಅವರೇ ಮತ್ತು ನಮ್ಮ ಹಿಂದಿನ ಜಿಲ್ಲಾ ಅಧ್ಯಕ್ಷರೇ ಮತ್ತು ಪಕ್ಷದ ಎಲ್ಲ ಪ್ರಮುಖ ನಾಯಕರೇ, ಹಿಂದುಳಿದ ಆಯೋಗವನ್ನ ಕಾಂತರಾಜು ವರದಿಯನ್ನ ಸಾರಾಸಗಟವಾಗಿ ವಿರೋಧ ಮಾಡಿ ಅದನ್ನ ತಿರಸ್ಕರಿಸಿದ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಮ್ಮೆ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯನ್ನ ರಚನೆ ಮಾಡಿ ಇವತ್ತು 22ನೇ ತಾರೀಕಿನಿಂದ ಹಿಂದುಳಿದ ವರ್ಗಗಳ ಆಯೋಗ ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸರ್ವೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರು ಹಿಂದುಳಿದ ಆಯೋಗದ ಸರ್ವೆಯನ್ನ ನಾವು ಸ್ವಾಗತ ಮಾಡಿದ್ದೀವಿ. ಆದರೆ ಮಾಡ್ತಕ್ಕಂಥ ರೀತಿಯನ್ನ ನಾವು ವಿರೋಧ ಮಾಡಿದ್ದೀವಿ. ಅದು ಹಿಂದೂ ಜಾತಿ ಜನಾಂಗಗಳನ್ನ ಒಡೆಯತಕ್ಕಂಥ ವಿಚಾರ ಇರಬಹುದು. ವಿಶೇಷವಾಗಿ ಹಿಂದೂ ಸಮಾಜದ ಪಂಗಡಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನ ಬಳಸ್ತಕ್ಕಂಥ ವಿಚಾರ. ಈ ವಿಷಯವನ್ನ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ವರ್ಗದ ಜಾತಿ ಜನಾಂಗದ ಜನರು ಇದನ್ನ ವಿರೋಧ ಮಾಡಿದ್ದನ್ನ ತಾವೆಲ್ಲರೂ ಮಾಧ್ಯಮದಲ್ಲಿ ಗಮನಿಸಿದ್ದೀರಿ. ಇವತ್ತು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಚಾರ ಕ್ರಿಶ್ಚಿಯನ್ ಪದವನ್ನ ನಾವು ಬಿಟ್ಟಿದೀವಿ ಅಂತಕ್ಕಂಥ ಮಾಧ್ಯಮದ ಹೇಳಿಕೆಯನ್ನ ನಾವು ನೋಡಿದೀವಿ. ಆದರೆ ಸರ್ಕಾರದ ಪ್ರಕಟಣೆಯನ್ನು, ಆಯೋಗದ ಪ್ರಕಟಣೆಯನ್ನು ನಾವು ಇನ್ನೂವರೆಗೆ ನಾವು ನೋಡಿಲ್ಲ. ಆ ಎಲ್ಲ ವಿಚಾರಗಳಲ್ಲಿ ಸನ್ಮಾನ್ಯ ಜಿರ್ಲಿ ಅವರು ತಮಗೆ ಬ್ರೀಫಿಂಗ್ ಮಾಡಲಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಈ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನ ತಮ್ಮ ಮುಖಾಂತರ ಇಡೀ ನಾಡಿನ ಜನತೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ವೀರಶೈವ ಮತ್ತು ಲಿಂಗಾಯತ ಇವು ಸಮಾನಾರ್ಥಕ ಪದಗಳು. ವೀರಶೈವ ಲಿಂಗಾಯತ ಜನಾಂಗವು ಈ ರಾಜ್ಯದ ಒಂದು ಪ್ರಮುಖ ಜನಾಂಗವಾಗಿದೆ. ಕಾನೂನು ಪ್ರಕಾರ ಇಂದಿಗೂ ವೀರಶೈವ ಲಿಂಗಾಯತ ಜನಾಂಗವು ಹಿಂದೂ ಧರ್ಮದ ಭಾಗವಾಗಿದೆ. ವೀರಶೈವ ಲಿಂಗಾಯತ ಜನಾಂಗವು ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಂದು ವೃತ್ತಿ ಮಾಡುವ, ಅಂದರೆ ಕಾಯಕವನ್ನು ಮಾಡುವ ಎಲ್ಲ ಜಾತಿಗಳನ್ನು ಒಳಗೊಂಡಿದೆ. ಮಹಾತ್ಮ ಬಸವೇಶ್ವರರು ಮತ್ತು ಸಮಕಾಲೀನ ಶರಣರು ಪ್ರತಿಪಾದಿಸಿದ ಸಮಾನತೆಯ ತತ್ವಗಳನ್ನು ಒಪ್ಪಿ ಹಿಂದೂ ಧರ್ಮದ ಎಲ್ಲ ಜಾತಿಗಳ ಜನರು ವೀರಶೈವ ಲಿಂಗಾಯತರಾಗಿದ್ದಾರೆ. ವೀರಶೈವ ಲಿಂಗಾಯತಕ್ಕೆ ಇನ್ನೂ ಒಕ್ಕೂಟ ಸರ್ಕಾರದವರು ಪ್ರತ್ಯೇಕ ಧರ್ಮ ಎಂಬ ಮಾನ್ಯತೆಯನ್ನು ನೀಡಿರುವುದಿಲ್ಲ. ಆದರೆ ವೀರಶೈವ ಲಿಂಗಾಯತ ನಿಶ್ಚಿತವಾಗಿಯೂ ಒಂದು ಜಾತಿ ಅಲ್ಲ. ಅದನ್ನ ಹಿಂದೂ ಧರ್ಮದ ಒಂದು ಪರಂಪರೆ, ಸಂಪ್ರದಾಯ, ಪಂಥ ಎಂದು ಪರಿಗಣಿಸುವುದು ಸರಿಯಾದ ಕ್ರಮವಾಗಿದೆ. ವೀರಶೈವ ಲಿಂಗಾಯತ ಪರಂಪರೆ, ಸಂಪ್ರದಾಯ, ಪಂಥದಲ್ಲಿ ಹಿಂದೂ ಧರ್ಮದ 100ಕ್ಕೂ ಹೆಚ್ಚು ಜಾತಿಗಳು ಸೇರಿರುತ್ತವೆ. ಇವುಗಳಲ್ಲಿನ ಹೆಚ್ಚು ಜಾತಿಗಳು ಸಮಾಜದ ತಳ ಸಮುದಾಯಗಳಿಗೆ ಸೇರಿದ ಜಾತಿಗಳಾಗಿವೆ. ದಿನಾಂಕ 22/9/2025 ಜರುಗಲಿರುವ ಜಾತಿ ಜನಗಣತಿಯಲ್ಲಿ ಕರ್ನಾಟಕದ ಅಖಂಡ ವೀರಶೈವ ಲಿಂಗಾಯತ ಸಮಾಜವು ಧರ್ಮ ಹಾಗೂ ಜಾತಿ ಉಪಜಾತಿ ವಿವರಗಳನ್ನು ನಮೂದಿಸಲು ಮಾಧ್ಯಮದ ಮುಖಾಂತರ ನಾಡಿನ ಜನತೆಯನ್ನ ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸಮಾಜವನ್ನ ವಿನಂತಿಸಲಿಕ್ಕೆ ಬಯಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ ಐತಿಹಾಸಿಕ ಸಭೆಯಲ್ಲಿ ವೀರಶೈವ ಲಿಂಗಾಯತ ಹಿಂದೆ, ಇಂದು ಮತ್ತು ಮುಂದೆ ಎಂದೆಂದೂ ಒಂದೇ ಎಂಬ ಅಖಿಲ ಭಾರತ ವೀರಶೈವ ಮಹಾಸಭೆಯ ಘೋಷಣೆಯನ್ನು ಮುಕ್ತ ಕಂಠದಿಂದ ಸ್ವಾಗತಿಸುತ್ತೇವೆ. ಅದೇ ರೀತಿ ಧರ್ಮದ ಕಾಲಂನಲ್ಲಿ ಏನನ್ನು ನಮೂದಿಸಬೇಕು ಎಂಬುದನ್ನು ಅವರವರ ವಿವೇಚನೆಗೆ ಮುಕ್ತವಾಗಿರಿಸಿದ ಹುಬ್ಬಳ್ಳಿಯ 19/9/2025 ಏಕತಾ ಸಮಾವೇಶದ ನಿರ್ಣಯವನ್ನು ಶ್ಲಾಘಿಸುತ್ತೇವೆ.
ಈ ಎರಡು ಸಮಾವೇಶಗಳ ನಿರ್ಣಯಗಳ ಆಧಾರದಲ್ಲಿ ಕಾನೂನು ಪರಿಣಿತರ ಅಭಿಪ್ರಾಯ ಪಡೆಯಲಾಗಿ ಹಿಂದೂ ಧರ್ಮದಲ್ಲಿ ಮಾತ್ರ ಲಭ್ಯವಿರುವ ಕಾನೂನಿನ ಜಾತಿ ಉಪಜಾತಿ ಆಧಾರಿತ ಮೀಸಲಾತಿ ಸೌಲಭ್ಯಗಳು ಈಗಾಗಲೇ ಹಲವು ವೀರಶೈವ ಲಿಂಗಾಯತ ಉಪಪಂಗಡಗಳಿಗೆ ಲಭಿಸುತ್ತಿದ್ದು ಅವುಗಳಿಂದ ಯಾವ ಉಪಪಂಗಡವು ವಂಚಿತವಾಗಬಾರದೆಂದಲ್ಲಿ ಧರ್ಮದ ಕಾಲಂನ 8ರಲ್ಲಿ ಹಿಂದೂ ಎಂತಲೂ 10ರಲ್ಲಿ ವೀರಶೈವ ಲಿಂಗಾಯತ್ ಕಾಮದಲ್ಲಿ A-1524 ಎಂತಲೂ ಮತ್ತು ಉಪಜಾತಿ ಕಾಲಂನಲ್ಲಿ 10ರಲ್ಲಿ ಅವರವರ ಉಪಜಾತಿಗಳ ವಿವರಗಳನ್ನು ನಮೂದಿಸಬೇಕೆಂದು ಕರ್ನಾಟಕ ರಾಜ್ಯದ ಅಖಂಡ ವೀರಶೈವ ಲಿಂಗಾಯತ ಸಮಾಜಕ್ಕೆ ವಿನಂತಿಸ್ತಾ ಇದ್ದೀವಿ. ಸಮಾಜದ ಎಲ್ಲ ಬಂಧುಗಳು ಯಾವುದೇ ಗೊಂದಲಗಳಿಂದ ಪ್ರಭಾವಿತರಾಗದೆ ಮೇಲೆ ಹೇಳಿದ ರೀತಿ ಧರ್ಮ ಹಿಂದೂ, ಜಾತಿ ವೀರಶೈವ ಲಿಂಗಾಯತ ಮತ್ತು ಅವರವರ ಉಪಜಾತಿಗಳನ್ನು ನಮೂದಿಸಿ ಇಡೀ ಸಮಾಜದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಭವಿಷ್ಯಕ್ಕೆ ಸುಭದ್ರ ತಳಹದಿ ನಿರ್ಮಾಣ ಮಾಡಬೇಕೆಂದು ಮಾಧ್ಯಮದ ಸ್ನೇಹಿತರಿಗೆ ಮುಖಾಂತರ ನಾಡಿನ ಜನತೆಯನ್ನ ಸಮಾಜವನ್ನ ವಿನಂತಿಸ್ತಾ ಇದ್ದೀನಿ. ಕಾಲಂ ನಂಬರ್ 8 ಧರ್ಮ ಹಿಂದೂ, ಕಾಲಂ ನಂಬರ್ 9 ಜಾತಿ ವೀರಶೈವ ಲಿಂಗಾಯತ, A-1524 ಕಾಲಂ ನಂಬರ್ 10 ಉಪಜಾತಿ ಅವರವರ ಉಪಜಾತಿಗಳನ್ನ ನಮೂದಿಸಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ.